ನಮಸ್ಕಾರ. ಇಂದು ನವರಾತ್ರಿಯ 2ನೇ ದಿನವಾಗಿದ್ದರಿಂದ ಬ್ರಹ್ಮಚಾರಿಣಿ ದೇವಿಯನ್ನ ಪೂಜೆ ಮಾಡಲಾಗುತ್ತೆ. ಬ್ರಹ್ಮಚಾರಿಣಿ ದೇವಿಯು ಕೆಂಪು ಬಣ್ಣದ ವಸ್ತ್ರಾಲಂಕಾರಗಳಿಂದ ನಮ್ಮ ಮುಂದೆ ದರ್ಶನವನ್ನ ನೀಡ್ತಾರೆ. 4 ತೋಳುಗಳಲ್ಲಿ ಯಜ್ಞಕ್ಕೆ ಅವಶ್ಯಕವಾದ ಶೃಕ್ ಹಾಗೂ ಶ್ರುವ, ಮತ್ತೊಂದರಲ್ಲಿ ಕಮಲದಂಡ ಹಿಡಿದರೆ ಇನ್ನೊಂದರಲ್ಲಿ ಜಪಮಾಲೆ ಇರುತ್ತದೆ. ಆದ್ದರಿಂದ ಬ್ರಹ್ಮಚಾರಿಣಿಯನ್ನ ಪೂಜೆ ಮಾಡುವಾಗ ಬಿಳಿಯ ಬಣ್ಣದ ಹೂವುಗಳನ್ನು ಬಳಸುವುದು ಶ್ರೇಷ್ಠ. ಈ ದೇವಿಯು ತನ್ನ ಪೂರ್ವ ಜನ್ಮದಲ್ಲಿ ಪರ್ವತರಾಜನ ಮನೆಯಲ್ಲಿ ಹುಟ್ಟಿರುತ್ತಾಳೆ. ನಾರದರು ಉಪದೇಶ ಮಾಡಿದಂತೆ ದೇವಿಯು ಶಿವನನ್ನ ಪತಿಯನ್ನಾಗಿ ಪಡೆಯುವುದಕ್ಕೆ ತಪಸ್ಸುಗಳನ್ನ ಮಾಡಿರುತ್ತಾಳೆ. 1000 ವರ್ಷಗಳ ಕಾಲ ದೇವಿಯು ಹಣ್ಣು ಎಲೆಗಳನ್ನು ತಿಂದು ಜೀವಿಸಿರುತ್ತಾಳೆ. ಆನಂತರ 1 ವರ್ಷಗಳ ಕಾಲ ನೆಲದ ಮೇಲೆ ಬಿದ್ದಿದ್ದ ಒಣಗಿದ ಬಿಲ್ವಪತ್ರೆಗಳನ್ನ ಮಾತ್ರ ಸೇವಿಸಿರುತ್ತಾಳೆ. ಅದಾದ ಮೇಲೆ ಅವುಗಳನ್ನ ಸಹ ಸೇವಿಸುವುದನ್ನ ನಿಲ್ಲಿಸಿರುತ್ತಾಳೆ. ಹೀಗೆ ಸಾವಿರಾರು ವರ್ಷ ಆಹಾರವನ್ನ ಸೇವಿಸದೆ ತಪಸ್ಸು ಮಾಡಿದ ದೇವಿಯು ಎಲೆಗಳನ್ನ ಸಹ ಸೇವಿಸುವುದನ್ನ ನಿಲ್ಲಿಸಿರುವುದರಿಂದ ಆ ತಾಯಿಗೆ ಅರ್ಪಣ ಎಂಬ ಹೆಸರಿನಿಂದಲೂ ಕರೆಯಲಾಗುತ್ತೆ. ತಾಯಿಯ ಆ ತಪಸ್ಸಿಗೆ ದೇವತೆಗಳೇ ಮೆಚ್ಚಿ ಆ ಸಾಕ್ಷಾತ್ ಚಂದ್ರಮೌಳಿಯೇ ನಿನ್ನ ಪತಿಯಾಗುತ್ತಾನೆ, ಇನ್ನು ತಪಸ್ಸನ್ನು ನಿಲ್ಲಿಸಿ ಮನೆಗೆ ಹೋಗುವಂತೆ ಹೇಳುತ್ತಾರೆ. ಅಂದ ಹಾಗೆ ಅಂತ ಕಠಿಣ ತಪಸ್ಸನ್ನು ಮಾಡಿರುವುದರಿಂದ ಕೃಶಕಾಯಳಾಗಿದ್ದ ತನ್ನ ಮಗಳನ್ನ ಆಕೆಯ ತಾಯಿ ಮೇನಾದೇವಿ ಉಮಾ ಹೀಗೆ ಮಾಡಬೇಡ ಎಂದು ಕೇಳಿಕೊಳ್ಳುತ್ತಾರೆ. ಆದ್ದರಿಂದ ಬ್ರಹ್ಮಚಾರಿಣಿ ದೇವಿಯ ಇನ್ನೊಂದು ಹೆಸರು ಉಮಾ ಅಂತಲೂ ಇದೆ. ದೇವಿಯನ್ನ ನಾವು ಕಲಶದಲ್ಲಿ ಆಹ್ವಾನ ಮಾಡಿ ಶ್ರದ್ಧಾ ಭಕ್ತಿಯಿಂದ ಪೂಜಿಸಬೇಕು. ಪೂಜೆಯಲ್ಲಿ ಸುಗಂಧಭರಿತ ಶ್ವೇತ ಪುಷ್ಪಗಳಿಗೆ ಮೊದಲ ಆದ್ಯತೆ ಇರುತ್ತದೆ. ಈ ಸ್ವರೂಪದಲ್ಲಿ ಆ ಭಗವತಿಯ ಆರಾಧನೆಯಿಂದ ಸಿಗುವ ಪ್ರಮುಖವಾದ ಫಲ ಎಂದರೆ ಆಸಕ್ತರು ಶಕ್ತರಾಗುತ್ತಾರೆ. ಯಾರ ಸಹಾಯವೂ ದೊರೆಯದೆ ಜೀವನದಲ್ಲಿ ತುಂಬಾ ಕಷ್ಟಪಡುವವರಿಗೆ ಜೀವನದಲ್ಲಿ ಕಷ್ಟಪಡುತ್ತಾ ಇರುವವರಿಗೆ ಈ ದೇವಜಾತ ಸ್ವರೂಪಿಣಿಯ ಆರಾಧನೆಯಿಂದ ಅನಿರೀಕ್ಷಿತ ಸಹಾಯಗಳು ಲಭಿಸುತ್ತವೆ. ಇನ್ನು ಬೆಳಗ್ಗೆ ಪೂಜೆಯ ನಂತರ ಸಂಧ್ಯಾ ಸಮಯದಲ್ಲಿ ಮುತ್ತೈದೆಯರಿಗೆ ಅರಿಶಿಣ ಕುಂಕುಮವನ್ನ ಬಾಗಿನವನ್ನಾಗಿ ಕೊಡುವುದರಿಂದ ಪೂರ್ಣ ಫಲ ಸಿದ್ಧಿಯಾಗುತ್ತೆ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.